ಹಲೋ. ಹೌದು, ಪೊಲೀಸ್ ಸ್ಟೇಷನ್ನೇ. ನೀವ್ಯಾರು ಮಾತಾಡ್ತಾ ಇರೋದು? ಕೊಲೆನಾ? ಎಲ್ಲಿ? ಏಯ್, ಜಾಗ ಬಿಡ್ರ. ಯಾರಿಗೆ ಫೋನ್ ಮಾಡಿದ್ದು? ನಾನೇ ಸರ್, ಸತ್ತಿರೋ ವ್ಯಕ್ತಿ ಹೆಸರು ಶ್ರೀಕಂಠಪ್ಪ ಅಂತ. ಈ ಊರಿನಲ್ಲಿ ಪ್ರಮುಖರಲ್ಲಿ ಈತನೂ ಒಬ್ಬ. ದಿನಸಿ ಅಂಗಡಿ ಇಟ್ಕೊಂಡಿದ್ರು, ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರು. ಅದು ಅಲ್ಲದೆ ಕೆಲವು ಮನೆಗಳನ್ನ ಬಾಡಿಗೆ ಕೊಟ್ಟಿದ್ರಂತೆ ಸರ್. ಇವ್ರು ಯಾರು? ಮನೆಯವರ? ಹಾಂ ಸರ್, ಇವರು ಅವ್ರ ಧರ್ಮಪತ್ನಿ. ಪಕ್ಕಕ್ಕಿರೋರು ಕುಮಾರೇಶ್ ಅಂತ. ಅವರು ಪಕ್ಕಕ್ಕಿರೋರು ಅವ್ರ ಹೆಂಡತಿ. ಸರ್, ಇದು ಅಲ್ಲದೆ ಅವ್ರಿಗೆ ಇನ್ನೊಬ್ಬ ಮಗ ಇದ್ದಾನೆ ಸರ್, ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ಮ್ಯಾನೇಜರ್. ವಿಷಯ ತಿಳಿಸಿದಾರಂತೆ, ಇನ್ನೂ ಅವ್ರು ಬರ್ತಾ ಇದ್ದಾರೆ. ಸರ್, ಇನ್ನೊಂದು ವಿಚಾರ, ಅವ್ರಿಗೆ ಇನ್ನೊಬ್ಬ ಮಗಳಿದ್ದಾಳೆ, ಮೈಸೂರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರಂತೆ ಸರ್. ಅವ್ರು ಬಂದಿದ್ದಾರಾ? ಹಾಂ, ಹೊರಟಿದಾರಂತೆ, ನ್ಯೂಸ್ ಬಂತು ಸರ್. ಆ ಊರಿನ ದೊಡ್ಡ ಮನುಷ್ಯರಲ್ಲಿ ಶ್ರೀಕಂಠಪ್ಪನೂ ಒಬ್ಬ. ತಲತಲಾಂತರದಿಂದ ಬಂದ ದಿನಸಿ ವ್ಯಾಪಾರ, ಬಡ್ಡಿ ವ್ಯವಹಾರ, ಹಾಗೆ ಬೇಸಾಯ. ಆ ಊರಲ್ಲಿ ಒಂದು ಅನುಕೂಲಸ್ಥ ಮನೆತನ ಆಗಿತ್ತು. ಆತನಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಮಗಳು. ಎಲ್ರಿಗೂ ಮದುವೆ ಆಗಿದೆ. ಎಲ್ಲ ಅನುಕೂಲಗಳು ಒಟ್ಟಿಗೆ ಬಂದಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅನ್ನೋ ಕವಿವಾಣಿ ಹಾಗೆ ಎಲ್ಲ ಅನುಕೂಲಗಳು ಆತನಿಗೆ ಒಟ್ಟೊಟ್ಟಿಗೆ ಬಂದಿತ್ತು. ಅಂಥ ಶ್ರೀಕಂಠಪ್ಪ ಹೀಗೆ ಬೀದಿ ಬದಿಯ ಹೆಣ ಆಗಿದ್ದಾದರೂ ಯಾಕೆ? ಶ್ರೀಕಂಠಪ್ಪನವ್ರ ಎರಡನೇ ಮಗ ನೀವೇನೆ? ಹೌದು ಸರ್, ಉಮಾಕಾಂತ್ ಅಂತ. ಹೇಳಿ ಸರ್, ಏನಾದರೂ ಸುಳ್ಳು ಸಿಗ್ತಾ? ಇನ್ನೂ ಇಲ್ಲ ಇವರೇ, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ನಿಮ್ಮ ತಂದೆಗೆ ಕತ್ತೆಸಗಿ ಉಸುಗಡಿಸಿ ಸಾಯಿಸಿದ್ದಾರೆ. ಇಂದು ಬೆಳಗಿನ ಜಾವ 6 ಗಂಟೆಗೆ ಅವರು ಕೊಲೆಯಾಗಿದೆ. ಅಯ್ಯೋ ದೇವ್ರೆ, ಸೋಮವಾರ ಶುಕ್ರವಾರ ಮಾಡ್ತಿದ್ದೆ, ತಣ್ಣೀರ್ ಸ್ನಾನ ಮಾಡಿ ಧನುರ್ಮಾಸ ಮಾಡ್ತಿದ್ದೆ. ನಿನ್ನನ್ನ ಕೇಳಿದ್ದೇನು ನಾನು, ಮುತ್ತೈನ ಸಾವು ಕೊಡು ಅಂತ. ಆದ್ರೆ ನೀನ್ ಮಾಡಿದ್ದೇನು, ನೀನ್ ಕೊಟ್ಟಿದ್ದೇನು? ಹೇಳಿ ಮಿಸ್ಟರ್ ಉಮಾಕಾಂತ್, ನಿಮ್ಮ ತಂದೆಯವರಿಗೆ ಯಾರಾದರೂ ವೈರಿಗಳಿದ್ರಾ? ಅಂಥವ್ರು ಯಾರೂ ಇರಲಿಲ್ಲ ಸರ್. ಜನ ಸರಿ ಇಲ್ಲ ಅಂದರೆ ಅಂಥವ್ರ ಹತ್ರ ನಮ್ಮಪ್ಪ ವ್ಯವಹಾರನೇ ಮಾಡ್ತಾ ಇರಲಿಲ್ಲ ಸರ್. ಸರಿ, ಈ ಕೇಸಲ್ಲಿ ಏನಾದರೂ ಮಾಹಿತಿ ಸಿಕ್ಕರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅಮ್ಮ, ಸಮಾಧಾನ ಮಾಡ್ಕೊಂಡು. ದೇವ್ರೆ, ನಿನಗೆ ಜಾಸ್ತಿ ಮಹಿಮೆ ಐತೆ ಅಂತ ಜನ ಹೇಳ್ತಿದ್ರು. ಆದರೆ ನಿನ್ಗೆ ಇಷ್ಟೊಂದು ಶಕ್ತಿ ಐತೆ ಅಂತ ನನಗೆ ಈಗಲೇ ಸ್ವಾಮಿ ಗೊತ್ತಾಗಿದ್ದು. ಅಲ್ಲ, ನಾ ಅನ್ಕೊಂಡಿದ್ನ ಇಷ್ಟು ಬೇಗ ಆಗೋವಾಗ ಮಾಡಿಬಿಟ್ಟಿಯಲ್ಲ. ನೀನು ಬಂದು ತಪ್ಕೊಬೇಕು ಅಂತ ಅನಿಸ್ತಿದೆ. ಆದರೆ ಮೈಲ್ಗೆ ನಮ್ಮಪ್ಪನ ತಿಥಿ ಆಗೋಗ್ಲಿ, ನಿನಗೆ ಹಣ್ಕೈ ಮಾಡಿಸ್ಕೊಂಡು ಹೋಗ್ತೀನಿ.
ಸೊ ಹೇಳಿ ಭರತ್. ಶ್ರೀಕಂಠಪ್ಪ ಅವ್ರ ಕೊಲೆಗೆ ಸಂಬಂಧಪಟ್ಟಂಗೆ ನಾ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್. ಶ್ರೀಕಂಠಪ್ಪ ಅವ್ರ ಎರಡನೇ ಮಗ ಸಿಟಿ ಸೇರ್ಕೊಂಡು ಸಾಕಷ್ಟು ದಿನ ಆಗಿದೆ ಸರ್. ಅವನು ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಶ್ರೀಕಂಠಪ್ಪ ಅವರು ಮೊದಲೇ ಮಗನ ಜೊತೆ ಇದ್ದಿದ್ದು. ಇನ್ನೊಂದು ವಿಚಾರ ಸರ್, ಶ್ರೀಕಂಠಪ್ಪ ಅವ್ರ ಮೊದಲೇ ಮಗನಿಗೂ ಅವ್ರಿಗೂ ಸಂಬಂಧ ಸರಿ ಇಲ್ಲ ಅಂತ ಜನ ಮಾತಾಡ್ಕೊತಿದ್ದಾರೆ. ಅಂದ್ರೆ ಈ ವಿಚಾರದಲ್ಲಿ ಒಬ್ಬೊಬ್ರು ಒಂದೊಂಥರ ಮಾತಾಡ್ಕೊತಾ ಇದ್ದಾರೆ ಸರ್. ಶ್ರೀಕಂಠಪ್ಪ ಅವ್ರ ಮಗನಿಗೆ ಮದುವೆಯಾಗಿ ಹೆಂಡತಿ ಬಂದಿದ್ರು ಕೂಡ ತನ್ನ ಮಗನಿಗೆ ದನಕ್ಕೆ ಬಡ್ದಾಗ ಬಿಡ್ತಿದ್ರಂತೆ. ವಾಟ್? ಹೌದು ಸರ್. ಶ್ರೀಕಂಠಪ್ಪನ್ ಕೊಲೆ ಮಾಡೋದಕ್ಕೆ ಅವನ್ ದೊಡ್ಡ ಮಗನಿಗೆ ಒಂದು ಮೋಟಿವ್ ಇತ್ತು ಅಂತೀರಾ? ಏನೋ ಹಾಗೆ ಅನಿಸ್ತಾ ಇದೆ ಸರ್. ಸರಿ, ಅವನನ್ನ ಕರೆಸಿ. ಓಕೆ ಸರ್. ಸರ್ ನನ್ನನ್ನೇ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ ಸರ್? ಹೇಳೋ, ನಿಜ ಹೇಳೋ. ನಿಮ್ಮ ತಂದೆ ಅನ್ಕೊಂಡಿ ನೀವೇ ತಾನೆ? ಕೊಲೆನಾ? ಹಾ. ಸತ್ತಿರೋರು ನೋಡಿದ್ರೆ 4 ದಿನ ಜ್ವರ ಬಂದು ಮಲ್ಕೊಂತೀನಿ ಸರ್. ಅಂಥದ್ರಲ್ಲಿ ಕೊಲೆನಾ? ನಮ್ಮಪ್ಪನ? ಹಾಗಾದ್ರೆ ನಿಮ್ ತಂದೆನ ನೀನ್ ಕೊಲೆ ಮಾಡಿಲ್ವಾ? ಇಲ್ಲ ಸರ್. ಏಯ್, ನಿಮ್ ಮನೇಲಿ ನಿಮ್ಮಪ್ಪ ಸತ್ತಿದ್ರು, ಮೈಲ್ಗೆ ಇದ್ರು, ದೇವಸ್ಥಾನದ ಹತ್ರ ಯಾಕೆ ಹೋಗಿದೆ? ಯಾವ ಹರಕೆ ತೀರ್ಸಕ್ ಹೋಗಿದೆ? ಸರ್ ನಮ್ಮಪ್ಪನ ಕಂಡ್ರೆ ಮೊದ್ಲಿಂದನೂ ಭಯ ಸರ್. ತುಂಬಾ ಹೆದರ್ಕೊಂತಿದ್ದೆ. ಯಾಕೆ? ಸರ್ ನಮ್ಮಪ್ಪಂಗೆ ನನ್ನ ತಮ್ಮನ ಕಂಡ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವ್ನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ನನ್ನ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ನನಗೆ ವಿದ್ಯೆ ಬೇರೆ ಸರಿಯಾಗಿ ಹತ್ತಲಿಲ್ಲ. SLC ಫೇಲ್ ಆದೆ. ಅವನು ಒಂದೊಂದು ಪರೀಕ್ಷೆಯಲ್ಲೂ ಪಾಸ್ ಆದಾಗ್ಲೂ ನನಗೆ ಮನೇಲಿ ನರ್ಕ ತಪ್ಪಿದ್ದಲ್ಲ. ಇನ್ನು 10 ರೂಪಾಯಿ ಕೊಡುವ. ಆಮೇಲೆ ಕೊಡ್ತೀನಿ, ಸಂಜೆ ಬಂದು ಕೊಡ್ತೀನಿ. ಓದ್ಕಿಂತ 10 ರೂಪಾಯಿ ಕೊಡ್ಬೇಕು ನೀನು. ಹಾ, ಬರೀ 10 ರೂಪಾಯಿ ಕೊಡೋದೇ ಆಗೋಗ್ಬಿಟ್ಟದ ನಿಂದು. ಅಪ್ಪ ಏನ್ ಮಗ? ಅಪ್ಪ ನಾನು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬಂದೆ ಅಪ್ಪ. ಬೇಸ್, ಅದು ಶ್ರೀಕಂಠಪ್ಪಂಗೆ 2 ಕೋಟಿ ಬೂಡಂಗ್ ಮಾಡ್ಬಿಟ್ಟೆ ಈ ಊರ್ನಾಗೆ. ಇನ್ಯಾಕೆ ನೀನ್ ಬ್ಯಾಂಕ್ ಮ್ಯಾನೇಜರು? ಹೌದಪ್ಪ. ಬಿಡು, ಊರಿಗೆ ಹೋಳಿಗೆ ಬಿಟ್ಟು ಹಾಕಿಸ್ಬಿಡಮ್ಮ. ಏನ್ಲ ಅದು? ಅಲ್ಲ ಕಣ್ಲ, ಆ ಮೂಟೆ ಎಲ್ಲ ಹೊಡೆದ ಚಂಚಿಂದಿ ಮಾಡಾಕಿದ್ಯಲ್ಲ, ಆ ಮೂಟೆ ಎಲ್ಲ ಬಿದ್ದು ಅದೆಲ್ಲ ಹಾಳಾಗೋದ್ರೆ ಯಾವಲ್ಲ ತಗೊಂತಾನೆ? ಬೈಗಳ ಕತ್ತರಿಸೋ ಕವಳಕ್ಕಾದ್ರೂ ಸರಿಯಾಗಿ ಕೆಲಸ ಮಾಡ್ಲಾ? ಬಿಡಪ್ಪ, ಬಿಡಪ್ಪ. ಬುದ್ಧಿ ಯಾವಾಗ ಬಂದಿತ್ತು? ಅಂಗಡಿಲೂ ಅಷ್ಟೇ ಸರ್. ಸಣ್ಣ ಪುಟ್ಟದಕ್ಕೂ ಯಾರೇ ಗಿರಾಕಿಗಳಿರಲಿ ಹಿಂದು ಮುಂದೆ ನೋಡ್ದೆ ಬಾರಿಸ್ಬಿಡ್ತಿದ್ದ. ಹೌದು, ನಿಂಗ್ ಮದ್ವೆ ಆದ್ಮೇಲೆ ಹೇಗಿತ್ತು ಪರಿಸ್ಥಿತಿ? ಸರ್ ನನ್ನ ಪ್ರಸ್ತುತ ದಿವಸನೇ ನಮ್ಮಪ್ಪ ಬಂದು ನನ್ಗೆ ಹೊಡೆದ ಸರ್. ಏನೇ ಹೇಳ್ತಿದ್ಯಾ? ಹೌದು ಸರ್. ನನ್ನ ಹೆಂಡತಿ ಜೊತೆ ನನ್ನ ರೂಮಲ್ಲಿದ್ದೆ. ಆಗ ಏ ಕುಮಾರ, ಏ ಕುಮಾರ, ಏ ಬಾಗಿಲು ತೆಗಿಲ್ಲ. ಏ ಬಾಗಿಲು ತೆಗಿಲ್ಲ. ಪಚ್ಕರ್ ಬರೀ ಅಲ್ಲಿ ಇಟ್ಟಿದ್ಯಾ? ಅದು ಅಕ್ಕಿ ಮೂಟೆ ಇಟ್ಟಿರೋ ರೂಮಲ್ಲಿ ಇಟ್ಟಿದ್ದೀನಪ್ಪ. ಏ ಅದೆಲ್ಲದ ಹುಡುಕೊಡ್ ಬಾ. ಬಾ ಬಾರ್ಲ, ಆಮೇಲೆ ಮಲಿಕ, ಆಮೇಲೆ ಹೆಂಡತಿ ಪಕ್ಕ ಕೂಡ ಮಲಗಿ ಅಂತ ಅದೆಲ್ಲದು ಹುಡುಕೊಡ್ ಬಾ. ರೀ ಬಿಡ್ರಿ ಅವನ. ಈ ಸುಮ್ಕಿರೆ ಬಂದ್ಬಿಟ್ಲು ಮಗ. ನಿಮ್ಮ ಮಾವ ಸ್ವಲ್ಪ ಮುಂಗೋಪಿ ಅಮ್ಮ. ಅವ್ರನ್ನ ನಾವೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಗಂಡ ಬಂದ್ಬಿಡ್ತಾನೆ. ಇದನ್ನೆಲ್ಲ ನೋಡಿದರೆ ಕುಮಾರನೇ ಕೊಲೆ ಮಾಡಿಸಿರಬಹುದಾ? ಶ್ರೀಕಂಠಪ್ಪನ ಪಕ್ಷಪಾತ ಮನೋಭಾವವೇ ಈ ಕೊಲೆಗೆ ಮುನ್ನಡಿ ಬರೆದಿರಬಹುದಾ? ಕುಮಾರನನ್ನು ಕಂಡ್ರೆ ಸದಾ ಸಿಡುಕೋದು, ಆತ ಮದುವೆ ಆಗಿದ್ರೂ ಈಗಲೂ ಅವನನ್ನ ಹೊಡೆಯೋದು. ಆದರೆ 2ನೇ ಮಗ ಉಮಾಕಾಂತನ ಮೇಲೆ ಸದಾ ಪ್ರೀತಿ, ಆರೈಕೆ. ಇದನ್ನೆಲ್ಲ ನೋಡಿದ ಕುಮಾರನಿಗೆ ದ್ವೇಷ ಮಡುಗಟ್ಟೋದಿಕ್ಕೆ ಕಾರಣ ಆಗಿರಬಹುದಾ? ಎಷ್ಟೇ ಆದರೂ ಆತ ತನ್ನ ಮಗನೇ ಅಂತ ಶ್ರೀಕಂಠಪ್ಪ ಭಾವಿಸಿದ್ದಿದ್ರೆ ಈ ಅನರ್ಥಕ್ಕೆಲ್ಲ ದಾರಿ ಮಾಡಿಕೊಡ್ತಾ ಇರಲಿಲ್ವೋ ಏನು? ಕುಮಾರನ ಮೊದಲ ರಾತ್ರಿ ಆತನ ಅಪ್ಪ ನಡೆದುಕೊಂಡ ರೀತಿ ನಿಜಕ್ಕೂ ಅಕ್ಷಮ್ಯನೇ. ನೀನೇ ಯೋಚನೆ ಮಾಡು. ನಿನ್ನ ಮದ್ವೆ ಆದ್ಮೇಲೂ ನಿಮ್ಮಪ್ಪ ಹೊಡಿತಿದ್ರು ಅಂತ ಹೇಳ್ತಾ ಇದೀಯ. ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ನಿಮ್ಮ ಅಪ್ಪನ್ನ ಕೊಲೆ ಮಾಡಿದ್ದು ನೀನೇ ಅಂತ ಅನ್ಸುತ್ತೆ. ನೋಡಿ ಸರ್, ಅಷ್ಟು ಧೈರ್ಯ ಇದ್ದಿದ್ರೆ ಈ ಯಂತ್ರ ತಾಯ್ತಗಳನ್ನ ಕಟ್ಕೊಂಡು ಈಗ ತಿರುಗ್ತಿದ್ನ? ಏನೇ ಇದೆಲ್ಲ? ಸರ್
ನಮ್ಮಪ್ಪ ಎಲ್ಲಿ ದೆವ್ವ ಆಗಿ ಬಂದು ನನ್ನನ್ನು ಮತ್ತೆ ಹಿಡ್ಕೊಂಡು ಹೊಡಿತಾರೋ ಅಂತ ಇದನ್ನೆಲ್ಲ ಕಟ್ಕೊಂಡಿದ್ದೀನಿ ಸರ್. ಸರ್, ದಿನ ನಾನು ದೇವ್ರ ಹತ್ರ ಕೇಳ್ಕೊತಿದ್ದು ಒಂದೇ, ಇವತ್ತಾದರೂ ನಮ್ಮಪ್ಪನ ಕೈಲಿ ನನಗೆ ಒದೆ ಬೀಳದೇ ಇರಲಿ ಅಂತ. ದಿಢೀರಂತ ಯಾವಾಗ ನಮ್ಮಪ್ಪ ಸತ್ತೋದ್ನೋ ಎಲ್ಲ ದೇವರು ನನಗೆ ಒದೆ ಬೀಳದೇ ಇರಲಿ ಅಂತಾನೆ ನಮ್ಮಪ್ಪಂಗೆ ಒಂದು ಗತಿ ಕಾಣಿಸ್ದ ಅಂದ್ಕೊಂಡೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕೊಂಬಂದೆ. ಹಾಗಾದ್ರೆ ನಿಮ್ಮ ಅಪ್ಪನ ಕೊಲೆಯಲ್ಲಿ ನಿನ್ನ ಕೈವಾಡ ಇಲ್ಲ ಅಂತ ಹೇಳ್ತೀಯಾ? ಕೊಲೆ ಮಾಡೋಷ್ಟು ಧೈರ್ಯ ಇದ್ದಿದ್ರೆ ಕೊನೆ ಪಕ್ಷ ನನ್ನ ಹೆಂಡ್ತಿನಾದರೂ ಅದ್ಬಸ್ತಲ್ಲಿ ಇಟ್ಕೊತಿದ್ದೆ ಸರ್. ಹೌದು ಸರ್, ಇವನ್ ಹೆಂಡತಿ ಜೊತೆ ಬೇರೆ ಯಾರ್ಯಾರ್ದು ಹೆಸರು ಕೇಳಿ ಬರ್ತಾ ಇದೆ? ಬೇರೆ ಯಾರ್ಯಾರ ಹೆಸರು ಅಲ್ಲ, ನಮ್ಮ ಮಾವನ ಮಗ ಆನಂದನ ಹೆಸರು ಮಾತ್ರ. ಆನಂದ? ಹೌದು ಸರ್, ನನ್ನ ಹೆಂಡ್ತಿ ನನ್ನ ಮಾತು ಕೇಳೋದೇ ಬಿಟ್ಬಿಟ್ಲು. ಒಂದಿನ ನನ್ನ ಹೆಂಡ್ತಿ ಜೊತೆ ಆನಂದ್ ಇದ್ದದ್ದನ್ನ ನಾನು ನೋಡಿದೆ. ಅವನನ್ನು ನೋಡಿ ಹಾಗೆ ಓಡೋದ. ಈಗ ಯಾಕೆ ಮಾಡಿದೆ ಅಂತ ನನ್ನ ಹೆಂಡ್ತಿನ ಕೇಳಿದಾಗ ಅವಳು, ನೋಡು, ಆಸೆ ಪಟ್ಟಿದ್ದು ಸಿಗ್ಬೇಕಾಗಿರೋ ಜಾಗದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಹೀಗೆ ಆಗೋದು. ಈ ವಿಷಯ ನಾ ಮನೇಲಿ ಹೇಳ್ತೀನಿ ಅಂತಂದ್ರೆ ಹೇಳ್ಕೊ, ನನ್ಗಿಂತ ಹೆಚ್ಚಾಗಿ ನಿನ್ ಮಾನನೇ ಹೋಗೋದು. ಇಲ್ಲೇನು ನೋಡಿಲ್ಲ ಅಂತ ಅನ್ಕೊಂಡು ಏನ್ ಸುಮ್ಮನಿದ್ರೆ ನಿನ್ಗೂ ಒಳ್ಳೇದು ನನ್ಗೂ ಒಳ್ಳೇದು. ಅರ್ಥ ಆಯ್ತಾ? ಅಲ್ಲಯ್ಯ, ನೀನ್ ಗಂಡ್ಸಲ್ವಾ? ಅಂತ ಸಂದರ್ಭದಲ್ಲಿ ನಿನಗೇನೂ ಅನ್ಸಲೇ ಇಲ್ವಾ? ಮೊದಲು ಅಪ್ಪನ ಭಯ ಇತ್ತು, ಆಮೇಲೆ ಹೆಂಡ್ತಿಗೆ ಎದುರ್ಕೊಳ್ಳೋಕೆ ಶುರು ಮಾಡಿದೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯಿತು ಸರ್. ಮಕ್ಕಳು? ಇಲ್ಲ ಸರ್. ಇಲ್ಲಿ ನಡೆದ ವಿಚಾರಣೆನ ಎಲ್ಲೂ ಬಾಯಿ ಬಿಡಬಾರ್ದು. ನೇರವಾಗಿ ವಿಷಯಕ್ಕೆ ಬರ್ತೀಯೋ ಇಲ್ಲ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಬೇಕು? ಸರ್, ನೀವೇನು ಹೇಳ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ ಸರ್. ಟೂ ಸ್ಮಾರ್ಟ್ ಆಗಿ ಬಿಹೇವ್ ಮಾಡಿದ್ರೆ ನಮ್ಮ ರಿಯಾಕ್ಷನ್ ಹೀಗೆ ಇರುತ್ತೆ. ನಿನಗೂ ಶ್ರೀಕಂಠಪ್ಪನ ಸೊಸೆಗೂ ಏನೋ ಸಂಬಂಧ? ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಶ್ರೀಕಂಠಪ್ಪ ಅವರ ಹೆಂಡತಿ ಅಣ್ಣನ ಮಗ ಸರ್. ನಾವಿರೋದಿಲ್ಲೇ ಪಕ್ಕದೂರಲ್ಲಿ. ಅವಾಗ ನಮ್ಮ ಅತ್ತೆ ಮನೆಗೆ ಬಂದು ಹೋಗ್ತಾ ಇದ್ದೆ ಸರ್. ಈ ನಡುವೆ ಯಾಕೋ ಪ್ರತಿ ಮಕ್ಕ ನಂಗೆ ತುಂಬಾನೇ ಮುತುವರ್ಜಿ ತೋರಿಸ್ತಿದ್ದಾರೆ ಅಂತ ಅನಿಸ್ತು. ಆನಂದ, ಅಣ್ಣ ಹೇಗಿದಾನೋ? ಎಲ್ರು ಚೆನ್ನಾಗಿದಾರತ್ತೆ. ನೀವೇನು ಊರ್ ಕಡೆ ಬರೋದೇ ಇಲ್ಲ ಅಂತೀರಾ? ಅಯ್ಯೋ, ಬರೋಣ ಕಳ. ಸಂಕ್ರಾಂತಿ ಮುಗಿದು ಹೋಗ್ಬಿಡ್ಲಿ, ಆಮೇಲೆ ಬರ್ತೀವಿ. ಸರಿ ಅತ್ತೆ. ತಗೋ ಆನಂದ, ಚಪಾತಿ ತಿನ್ನು. ಅಯ್ಯೋ ಅಕ್ಕ, ಈಗ ತಾನೇ ತಿಂಡಿ ಮಾಡ್ಕೊ ಬಂದೆ. ಊರಿಂದ ಬಂದಿರ್ತೀಯ, ಹಶ್ವಾಗಿರತ್ತೆ, ತಿನ್ನು. ತಿನ್ಕೊ ಬಂದೆ ಕಣ. ಪರವಾಗಿಲ್ಲ, ತಿನ್ನಪ್ಪ. ನೀವ್ ಮಾಡಿದ್ರಾ? ತಗೋ, ಇನ್ನೊಂದು ಚಪಾತಿ ತಿನ್ನು. ಅಯ್ಯೋ, ನಂಗೆ ಸಾಕಾಯ್ತು. ವಯಸ್ಸಿನ ಹುಡ್ಗ ಬೇಡ ಅಂತ ಹೇಳ್ಬಾರ್ದು. ತಗೋ. ಆನಂದ, ಆನಂದ. ಅತ್ತೆ, ಅಲ್ಲೋ, ಸುಮತಿಯನ್ನು ಕರ್ಕೊಂಡು ಬರತ್ತಾನೆ. ಅವಳ ಅತ್ತೆ ನೀನ್ ನೋಡ್ಬೇಕು ಅಂತ ಬರೋದ್ರಲ್ಲೇ ಇದ್ದಾಳೆ. ಅತ್ತೆ ಅವಳು ಕಾಲೇಜ್ ಇತ್ತು, ಕರ್ಕೊಂಡ್ ಬರ್ತೀನಿ ಬಿಡಿ.